ಅಪ್ಪ ಆದರೂ ನಮ್ಮ ವರ ಆ ಮನೇಲಿ ನರಕ ನರಕ ಅನುಭವಿಸ್ತಿದ್ದಾಳಪ್ಪ. ಒಂದು ಆ ಇಂದ್ರಮ್ಮನಿಗೆ ತಿಳಿಸಿ ಹೇಳಬೇಕು, ಇಲ್ವಾ ನಮ್ಮ ವರನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದು ನಾವೇ ಅವಳನ್ನ ನೋಡ್ಕೋಬೇಕು. ಓಹ್, ಕರ್ಕೊಂಬಂದು ಇಟ್ಕೊಂಬಿಡು ಮನೆಗೆ. ಈಗಾಗಲೇ ನೀನೊಬ್ಳು ಈ ಮನೆಗಿರೋದು ಸಾಕಾಗಿದೆ. ನೋಡು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಗಂಡನ ಮನೆಯಲ್ಲೇ ಇರಬೇಕು. ನನ್ನ ಮಗನೂ ಬಂದು ನಿನ್ನ ಇವತ್ತ ನಾಳೆ ಕರ್ಕೊಂಡು ಹೋಗ್ತಾನೆ ಬಿಡು, ಅದು ಬೇರೆ ಪ್ರಶ್ನೆ. ಅದು ಬಿಟ್ಟು ಎಲ್ಲ ಹೆಣ್ಮಕ್ಳು ಮನೇಲೇ ಇರೋಕ್ಕಾಗತ್ತೇನೆ? ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿರೋದಕ್ಕೇನೆ ಸಮಾಜದಲ್ಲಿ ಅವ್ರು ಇನ್ನೂ ಒದ್ದಾಡ್ತಾ ಇರೋದು. ಇಲ್ಲೂ ಇರೋಕ್ಕಾಗಲ್ಲ ಅಲ್ಲೂ ಇರೋಕ್ಕಾಗಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಲ್ದೆ ಇಂಥ ಕಟ್ಟುಪಾಡುಗಳನ್ನ ಕಟ್ಟಾಕೊಂಡು ಬದುಕಬೇಕಾ? ಅಂದರೆ ನೀವು ವರನ್ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಹೇಳ್ತಿದ್ದೀರಾ ಮೇಡಮ್? ಅಲ್ಲ ಸುಬ್ಬು, ನಾನು ಹಾಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನೇ ಮಾಡ್ಬೇಕಂದ್ರೂ ವರ ಡಿಸೈಡ್ ಮಾಡಬೇಕು. ಅವಳು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಇದು ಅವಳ ಹಕ್ಕು. ನಾನು ತವ್ರ ಮನೇಲಿದ್ರೆ ಜನ ಏನ್ ಅನ್ಕೋತಾರೋ, ಗಂಡನ ಮನೇಲಿದ್ದು ಅತ್ತೆ ಮಾತು ಕೇಳಿಲ್ಲ ಅಂದ್ರೆ ಜನ ಏನಂತಾರೋ, ಈ ಭಯ ಅವಳಿಗೆ ಯಾಕೆ ಹೇಳು? ಅವಳು ಎಲ್ಲೇ ಇದ್ರು ನಾನು ಬದುಕ್ತೀನಿ ಅನ್ನೋ ಛಲ ಇರಬೇಕು. ಆ ಛಲ ನನ್ಗೆ ಈಗಲೂ ಇದೆ. ಅದಕ್ಕೆ ವರ ಆಗ್ಲೇನೋ ಗಲಾಟೆ ಆಯ್ತಂತೆ, ನಿನ್ನ ಕೆಲಸ ಬಿಡ್ತಿದೆ ಅಂತೆ, ಹೌದಾ? ಅಣ್ಣ, ಅದಕ್ಕೆ ಹೇಳ್ದಾಗೆ ನನ್ನ ಮನಸ್ಸಲ್ಲಿ ಛಲ ಇದೆ. ಆ ಛಲದಿಂದ ಬಲ ಬಂದಿದೆ. ನಾನು ಕೆಲಸ ಬಿಡ್ತೀನಿ ಅನ್ ಮಾತ್ರಕ್ಕೆ ಸೋಲ್ತೀನಿ ಅಥವಾ ಜೀವನದಲ್ಲಿ ನೊಂದ್ಕೊಳ್ತೀನಿ ಅನ್ನೋ ಅರ್ಥ ಅಲ್ಲ. ಏನು ಹೇಳ್ತಾ ಇದೀಯ ಮಗಳೇ? ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ಯಾ, ಓದಿದ್ಯಾ? ಇರ್ಬೋದು ಅಪ್ಪ, ನಾನು ಕಷ್ಟಪಟ್ಟು ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ದೀನಿ, ಇದನ್ನೆಲ್ಲ ಸಾಧಿಸಿದ್ದೀನಿ. ಆ ಸಂತೋಷ ನನಗಿದೆ. ಆದರೆ ಅತ್ತೆ ಮಾತಿಗೆ ವಿರುದ್ಧವಾಗಿ ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋ ಹಠ ಇಲ್ಲ ಅಪ್ಪ. ಹಂಗಂದ್ರೆ ನಿಮ್ಮ ಅತ್ತೆ ಮುಂದೆ ನೀನು ಸೋಲೊಪ್ಕೊಂಡೆ? ಇಲ್ಲ, ಅವಳು ಈಗ ಸೋತು ನಮ್ಮಮ್ಮನ್ನೇ ಗೆಲ್ಲಕ್ಕೆ ಹೊಟ್ಟಿದ್ದಾಳೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ವರ. ಇವತ್ತಿನ ಹೆಣ್ಮಕ್ಳಿಗೆ ಇರಬೇಕಾಗಿರೋ ಗುಣ ಇದು. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎದುರುಗಡೆ ನಿಂತಿರೋರನ್ನ ಗೆಲ್ಲೋದಿದೆಯಲ್ಲ, ಇದೇ ನಿಜವಾದ ಜಾಣ್ಮೆ.